ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರಬೇಕಾದ್ರೆ ಲೈಬ್ರರಿಗೆ ಪ್ರತಿದಿನ ಹೋಗ್ತಾ ಇದ್ರು. ಆ ಲೈಬ್ರರಿಯಲ್ಲಿ ಕುತ್ಕೊಂಡು ಬುಕ್ಸ್ಗಳು ಓದ್ತಾ ಇದ್ರು. ಆ ಬುಕ್ಸ್ ಓದೋ ಟೈಮಲ್ಲಿ ಭೀಮಾ ಕೊರೆಂಗಾವ್ ಯುದ್ಧದ ಬಗ್ಗೆ ಒಂದು ಬುಕ್ ಸಿಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಆ ಬುಕ್ಕ ತೆಗೆದು ಓದಿದಾಗ ಗೊತ್ತಾಗುತ್ತೆ, ನಮ್ಮ ದೇಶದಲ್ಲಿ ನಾನು ಹುಟ್ಟಿರ್ತಕ್ಕಂಥ ಪ್ಲೇಸಲ್ಲಿ ಇಂಥರ ಒಂದು ವಿಜಯೋತ್ಸವ ದಿನ ಹಿಂದೆ ಮಾಡಿದಾರಲ್ಲ ಅಂತಂದೇಳಿ ಅವತ್ತನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೈಡ್ ಮಾಡ್ತಾರೆ. ಜನವರಿ 1ನೇ ತಾರೀಕು ಆ ಒಂದು ಭೀಮಾ ಕೊರೆಂಗಾವ್ ಸ್ತಂಭ ಏನಿದೆಯಲ್ಲ, ನೀವೇನು ಹಾಕ್ಸಿದಿರಿ ಸ್ತಂಭ, ಆ ಸ್ತಂಭಕ್ಕೆ ಬಂದು ನಮನವನ್ನ ಸಲ್ಲಿಸ್ತಾ ಇದ್ರು. ಯಾಕೆ ಸ್ತಂಭನ ಅಲ್ಲಿ ಹಾಕಿದ್ರು ಅನ್ನೋದಾದ್ರೆ, ಹಿಂದೆ ನಿಮಗೆಲ್ಲ ಗೊತ್ತಿದೆ, ಯುವಕರಿಗೆ ನಮ್ಮ ದೇಶದಲ್ಲಿ ನಮ್ಮನ್ನ ಹೀನಾಯ ಸ್ಥಿತಿನಲ್ಲಿ ಕಾಣ್ತಾ ಇದ್ರು. ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆ, ನಾವು ಮಧ್ಯಾಹ್ನ ಮಾತ್ರ ಹೊರಗಡೆ ಬರಬೇಕಾಗಿತ್ತು. ಬೆಳಗಿನ ಟೈಮ್ನಲ್ಲಿ ಊರ್ ಒಳಗೆ ಬರ್ತಾ ಇದ್ದಿಲ್ಲ, ರಾತ್ರಿ ಟೈಮಲ್ಲಿ ಊರ್ ಹೊರಗೆ ಬರ್ತಾ ಇದ್ದಿಲ್ಲ, ಊರ್ ಒಳಗೆ ಬರ್ತಾ ಇದ್ದಿಲ್ಲ ಸಾಯಂಕಾಲ ಟೈಮಲ್ಲಿ. ಯಾಕಂದ್ರೆ ನಮ್ಮನ್ನೆಲ್ಲ ಬೇರೆಯವರು ತುಳಿತಾರೆ ಅಂತಂದೇಳಿ ನಾವೇನಾದ್ರೂ ನಡೆದ್ರೆ ಹಿಂದೆ ಪರ್ಕಿ ಕಟ್ಕೊಂಡು ಹೋಗ್ತಾ ಇದ್ವಿ, ಉಗಳಿದ್ರೆ ಚಿಪ್ ಕಟ್ಕೊಂಡು ಹೋಗ್ತಾ ಇದ್ವಿ. ಈ ಎಲ್ಲ ವ್ಯವಸ್ಥೆ ಅತಿ ಹೆಚ್ಚಿನ ತಾಂಡವಾಡ್ತಾ ಇತ್ತು. ಆಮೇಲೆ ನಮ್ಮ ಹೆಣ್ಮಕ್ಕಳನ್ನ SC ST OBC ಇತರೆ ಒಟ್ಟಾರೆಯಾಗಿ ದಲಿತ ಹೆಣ್ಮಕ್ಕಳನ್ನ ಈ ಪೇಶ್ವೆ ಮಹಾರಾಜರು